ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೂತಿಡಲಾಗಿದೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮಾಸ್ಕ್ ಮ್ಯಾನ್ ವಿಚಾರಣೆ ಆಗ್ತಾ ಇದೆ. ಸಮೀರ್ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದ. ನಾಳೆಯೂ ಕೂಡ ವಿಚಾರಣೆಗೆ ಬರುವಂತೆ ಆತನಿಗೆ ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ನಡುವೆ ಆಗ್ತಾ ಇರುವಂತ ಒಂದಷ್ಟು ಚರ್ಚೆಗಳು ಏನೇನು ವೆರಿ ಇಂಪಾರ್ಟೆಂಟ್. ನಟಿ ಸಂಜನಾ ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ಕಳೆದು ಹೋದ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯವನ್ನ ಸಿಗಬೇಕು. ಇವತ್ತಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಇದರಲ್ಲಿ ರಾಜಕಾರಣ ಆಗ್ತಾ ಇದೆ ಎಂಬುದು ಮಾತ್ರ ನನಗೆ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಜನಾ ಮಾತನಾಡ್ತಾರೆ. ಸ್ಯಾಂಡಲ್ವುಡ್ನ ನಟಿ ಸಂಜನಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಬೇಕು ಎನ್ನುವಂಥದ್ದು ನನ್ನ ಆಗ್ರಹ ಅಂತ ಸಂಜನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜನಾ ಗಲ್ರಾನಿ ಮಾತನಾಡಿರುವಂಥದ್ದು. ಕಳೆದು ಹೋದಂತಹ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಇದರಲ್ಲಿ ರಾಜಕಾರಣ ಆಗ್ತಿದೆ ಎಂಬುದು ಮಾತ್ರ ನನಗೆ ಗೊತ್ತಿಲ್ಲ. ಅಂದರೆ ರಾಜಕಾರಣ ಆಗ್ತಿದೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರ ನ್ಯಾಯ ಇಲ್ಲ. ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಬಂದಿದ್ದೀವಿ. ತುಂಬಾ ಬೇಜಾರಿದೆ. ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ. ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ಧ ಮಾತಾಡಬಾರ್ದು. ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನ್ಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬಾ ಬೇಜಾರಾಗ್ತಾ ಇದೆ ನೋಡಿದ್ರೆ. ತರ ಆಗ್ಬಾರ್ದು, ಖಂಡಿತ ಆಗ್ಲೇಬಾರ್ದು. ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳ್ದು ಹೋಗಿದಾರೋ ಎಲ್ಲರಿಗೂ ನ್ಯಾಯ. ತುಂಬಾ ಮನ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರ ನ್ಯಾಯ. ಇಲ್ಲ, ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಬಂದಿದ್ದೀವಿ. ತುಂಬಾ ಬೇಜಾರಿದೆ. ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ. ಗೊತ್ತಿಲ್ಲ.